ಈಗ ಒಂದು ಡೈಸ್ ಎಸಿತಾರೆ. ಈ ಡೈಸ್ ಮೇಲೆ ಯಾವ್ಯಾವ ನಂಬರ್ ಇರ್ತದೆ 1ರಿಂದ 6 ತನಕ ಎಲ್ಲ ನಂಬರ್ ಇರ್ತದೆ. 1, 6, 3, 4 ಈ ಥರ 2, 5 ಈ ಥರ ಎಲ್ಲ ನಂಬರ್ ಇರ್ತದೆ. ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ 5 5 ಬರ್ದೇ ಇರೋದು ಎಷ್ಟು ಚಾನ್ಸ್ ಇರ್ತದೆ ಅಂತ ಕಂಡುಹಿಡಿಬೇಕು. 5 ಬರ್ದೇ ಇರೋದು ಎಷ್ಟು ಚಾನ್ಸು ಅಂದರೆ ಟೋಟಲ್ ಚಾನ್ಸ್ಗಳು ಯಾವ್ಯಾವುದು 1, 2, 3, 4, 5, 6 ಚಾನ್ಸ್ಗಳೈತೆ. ಅದರಲ್ಲಿ ನಾಟ್ 5 ಅನ್ನೋದು ಎಷ್ಟೈತೆ ಮಿಕ್ಕಿದೆಯಲ್ಲ 1, 2, 3, 4, 6 ಮಿಕ್ಕಿದ 5 ಚಾನ್ಸ್ಗಳು 5 ಬರ್ದೇ ಇರೋ ಚಾನ್ಸ್ ಐತೆ. ಹಂಗಾಗಿ ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ 5 ಅಂತ ಮಾಡಿದಾಗ ಏನು ಮಾಡಬೇಕು, ಈಗ ಟೋಟಲ್ಲು ನಂಬರ್ ಆಫ್ ಚಾನ್ಸಸ್ಸು ಅದರಲ್ಲಿ 5 ಬರ್ದೇ ಇರೋ ಚಾನ್ಸ್ಗಳು ಎಷ್ಟು ಅಂತ ಕಂಡುಹಿಡಿಯಬೇಕು. ನಂಬರ್ ಆಫ್ ನಾಟ್ 5 ಇವಾಗ ಇದರಲ್ಲಿ ಟೋಟಲ್ ಚಾನ್ಸ್ಗಳೆಷ್ಟು 6 ಚಾನ್ಸ್ಗಳು ಟೋಟಲ್ಲು, ಅದನ್ನು ಕೆಳಗಡೆ ಬರೀಬೇಕು. ಅದರಲ್ಲಿ 5 ಬರ್ದೇ ಇರೋದೆಷ್ಟು 5 ಚಾನ್ಸು, ಅಲ್ಲಿಗೆ ಇದು ಪ್ರೊಬ್ಯಾಬಿಲಿಟಿ ಆಫ್ ನಾಟ್ 5. ಹಂಗಂದರೆ ಒಂದು ಡೈಸ್ನ 6 ಸತಿ ಎಸಿದ್ರೆ 5 ಸತಿ ಅದರಲ್ಲಿ ಈ ನಂಬರ್ 5 ಬರೋದಿಲ್ಲ, ಬೇರೆ ಬೇರೆ ನಂಬರ್ಗಳು ಬರ್ತದೆ. ಬಾಯ್.